ನಮಸ್ಕಾರ ವೀಕ್ಷಕರೇ, ಇವತ್ತು ಟಿಫನ್ಗೆ ನಾನು ಕಲರ್ ಬ್ರೆಡ್ ಮಾಡ್ತಾ ಇದ್ದೀನಿ. ಮಿನಿಮಮ್ 4 ಬೇಕು. ಬ್ಲೆಡ್ ಸ್ಲೈಸ್ಗಳು ಗಟ್ಟಿ ಇರ್ಕೂಡ್ದು, ಬ್ಯಾಟ್ರು ಭಾಳ ತೆಳುನೂ ಇರ್ಕೂಡ್ದು. ಇದು ನಿಮಗೆ ಖಾರ ಕೊಡುತ್ತೆ, ಮ್ಯೂನಿಸ್ ನಿಮಗೆ ಸ್ವೀಟ್ನೆಸ್ ಕೊಡುತ್ತೆ. ಈ ಥರ ಅದ್ದಬೇಕು. ಇದು ರೆಡಿ ಆಗಿದೆ. ಈಗ ಸೂಪರ್ ಆಗಿದೆ. ನೀವು ಸಹಿತ ಮನೆಯಲ್ಲಿ ಟ್ರೈ ಮಾಡಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಟಿಫನ್ಗೆ ನಾನು ಕಲರ್ ಬ್ರೆಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಇಲ್ಲಿ ನೋಡ್ಕೊಡ್ರಿ. ಮಿನಿಮಮ್ 4 ಬೇಕು. ಬ್ಲೆಡ್ ಸ್ಲೈಸ್ಗಳು, ಆಮೇಲೆ ಹಸಿಮೆಣ್ಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂಗೆ ನೀವು ಹಸಿಮೆಣ್ಸಿನ್ಕಾಯಿ ತೊಗೊಳ್ರಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಸಾಸ್, ಮ್ಯೂನಿಸ್ ಕ್ರೀಮ್ ಹಾಗೂ ಚೀಸ್ ಸ್ಲೈಸ್. ಇದು ನಿಮಗೆ ಬೇಕಾದರೆ ನೀವು ತೊಗೋಬೋದು, ಇಲ್ದಿದ್ರೂ ನಡೆಯುತ್ತೆ. ಆಮೇಲೆ ಕಡಲೆ ಹಿಟ್ಟು, ಕೊತ್ತಂಬರಿ 1 ಕಟ್ಟು ಪುದೀನ. ನೋಡ್ರಿ, ಈಗ ಇದು ನುಣ್ಣಗೆ ಪೇಸ್ಟ್ ಆಗಿದೆ. 1-2 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೋಬೇಕು. ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನೀರು ಹಾಕಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಇದು ಬ್ಯಾಟ್ರ್ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಇರ್ಕೂಡ್ದು, ಬ್ಯಾಟ್ರು ಭಾಳ ತೆಳುನೂ ಇರ್ಕೂಡ್ದು, ಮೀಡಿಯಮ್ ಆಗಿರಬೇಕು. ಇದಕ್ಕೆ ಕಲರ್ ಬ್ರೆಡ್ಡಿಗೆ ಫಸ್ಟ್ ಲೇಯರು ಮ್ಯೂನಿಸ್ ಕ್ರೀಮ್ ಹಚ್ಕೊತೀನಿ. ಮ್ಯೂನಿಸ್ ಕ್ರೀಮ್ ಅದು ಹಚ್ಕೋಬೋದು. ಮ್ಯೂನಿಸ್ ಕ್ರೀಮು, ಈ ಮ್ಯೂನಿಸ್ ಕ್ರೀಮ್ ಮೇಲೆ ನಾನು 1 ಚೀಸ್ ಸ್ಲೈಸ್ ಇಡ್ತೀನಿ. ಮತ್ತೊಂದು ಸ್ಲೈಸ್ ತೊಗೋಬೇಕು. ಅದಕ್ಕೆ ಪುದೀನ ಚಟ್ನಿ ಹಚ್ಕೋಬೇಕು. ಇದು ನಿಮಗೆ ಖಾರ ಕೊಡುತ್ತೆ, ಮ್ಯೂನಿಸ್ ನಿಮಗೆ ಸ್ವೀಟ್ನೆಸ್ ಕೊಡುತ್ತೆ. ಇದರಲ್ಲಿ ಈ ಬ್ರೆಡ್ ಕಲರ್ ಬ್ರೆಡ್ಡಲ್ಲಿ ನಿಮಗೆ ಸ್ವೀಟು, ಖಾರ ಹಾಗೂ ಹುಳಿನೂ ಇರುತ್ತೆ. ಟೊಮೆಟೊ ಕೆಚಪ್ ಇದು ಹುಳಿ ಕೊಡುತ್ತೆ ನಿಮಗೆ. ಒಂಥರ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ. ಇದನ್ನು ಈ ಥರ ಒಂದ್ರ ಮೇಲೆ ಒಂದಿಟ್ಟು, ಆಮೇಲೆ ಇನ್ನೊಂದು ಸ್ಲೈಸ್ ತೊಗೊಂಡು ಈ ಥರ ಮುಚ್ಚಿಬಿಡ್ರಿ. ಈ ಥರ ಮುಚ್ಚಿಬಿಟ್ಟ ಮೇಲೆ ಈ ಥರ ಇರೋದನ್ನು ಗ್ಯಾಸ್ ಆನ್ ಮಾಡ್ಕೋಬೇಕು. ಈ ಥರ ರೆಡಿ ಮಾಡ್ಕೊಂಡಿರೋ ಸ್ಲೈಸನ್ನು ಈ ಬ್ಯಾಟ್ ಒಳಗೆ ಈ ಥರ ಅದ್ದಬೇಕು. 4 ಸೈಡ್ ಅದ್ದಬೇಕು. ಸುತ್ತಲೂ ಈ ಥರ ಫುಲ್ ಅದ್ದಿ ಇದಕ್ಕೆ ಎಣ್ಣೆ ಬಿಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡು ಅದ್ರ ಮೇಲೆ ಇದನ್ನು ಈ ಥರ ಇಡಬೇಕು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಡ್ಕೋಬೇಕು, ಯಾಕೆಂದರೆ ಅಂಟ್ಕೊಳಂಗಿಲ್ಲ, ಅದಕ್ಕೋಸ್ಕರ.
ಸೈಡು ನೀಟಾಗಿ ಬೇಯಿಸಬೇಕು. ಇದನ್ನು ಕಡಲೆ ಹಿಟ್ಟಲ್ವಾ, ಸ್ವಲ್ಪ ಅಂಟ್ಕೊಳುತ್ತೆ. ಕ್ಲೀನಾಗಿ ಚೆನ್ನಾಗಿ ತನಕ ಬೇಯಿಸ್ಕೋಬೇಕು. ಕಡಲೆ ಹಿಟ್ಟಿನ ಬ್ಯಾಟರ್ ಎದಕ್ಕಪ್ಪ ಅಂದರೆ ಈ ಥರ ಹಚ್ಚೋದ್ರಿಂದ ಸ್ಲೈಸು ಡಿವೈಡ್ ಆಗಂಗಿಲ್ಲ, ಬಿಡಿ ಬಿಡಿ ಆಗಂಗಿಲ್ಲ, ಕ್ಲೀನಾಗಿ ಅಂಟ್ಕೊಂಡಿರುತ್ತೆ. ಆಮೇಲೆ ನಮಗೆ ಕಟ್ ಮಾಡಿ ತಿನ್ನಬೇಕಾದ್ರೂ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಮಕ್ಕಳು ಬೆಳಗ್ಗೆ ಟಿಫನಿಗೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿ. ಇದು ರೆಡಿಯಾಗಿದೆ. ಈಗ ನಾ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನೋಡಿರಿ, ಈಗ ನಮ್ಮ ಕಲರ್ ಬ್ರೆಡ್ ರೆಡಿಯಾಗಿದೆ. ಇದು ಮಕ್ಕಳಿಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೂ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೂಪರ್ ಆಗಿದೆ. ನೀವು ಸಹಿತ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.